ಹಾಯ್ ನಮಸ್ತೆ ಎಲ್ರಿಗೂ. ತುಂಬ ದಿನ ಆದಮೇಲೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ತೋಟದಲ್ಲಿ 1 ಮಂತ್ ಆಗಿರೋ ಸೇವಂತಿಗೆ ಗಿಡಕ್ಕೆ ಸ್ಪ್ರೇ ಕೊಡ್ತಾಯಿದ್ವಿ. ಇವಾಗ ಮೇಯ್ನ್ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಬರೀ ಹುಳುಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ತುಂಬ ಹುಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಸಖತ್ತು ಎಷ್ಟು ಸರಿ ಸ್ಪ್ರೇ ಮಾಡಿದರೂ ಸಹ ಹುಳನೇ ಕಡಿಮೆ ಆಗ್ತಿಲ್ಲ. ಔಷಧಿ ಅಂಗಡಿಗೆ ಹೋದರೆ ಅದು ಸ್ಪ್ರೇ ಮಾಡಿ ಇದು ಸ್ಪ್ರೇ ಮಾಡಿ ಅಂತ ಕೊಡ್ತಾರೆ. ಬಟ್ ಹುಳಕ್ಕೆ ಅಂತ 4 ಸರಿ ಸ್ಪ್ರೇ ಕೊಟ್ಟರು ಇನ್ನೂ ಹುಳ ಸತ್ತಿಲ್ಲ. ಬಟ್ ಸ್ಪ್ರೇ ಮಾಡಿದಾಗ ಹುಳ ಇರಲ್ಲ, ಅದಾದಮೇಲೆ ಮತ್ತೆ ಹುಳ ಸ್ಟಾರ್ಟ್ ಆಗಿರುತ್ತೆ. 1-2-3 ಡೇಸ್ ಬಿಟ್ಟು ನೋಡಿದ್ರೆ ಮತ್ತೆ ಬುಡದಲ್ಲೆಲ್ಲ ಹುಳ ಸ್ಟಾರ್ಟ್ ಆಗಿರುತ್ತೆ. ಈ ಥರ ಆಗ್ತಾಯಿದೆ. ಇವತ್ತು ಬಿಗ್ ಬಾಲ್ ಫಾರ್ ಗ್ರೋತ್, ಬಿಗ್ ಬಾಲ್ ಅಂತ ಒಂದು ಸ್ಪ್ರೇ ಕೊಟ್ಟಿದ್ವಿ. ಅದು ಗ್ರೋತಿಗೆ. ಅದ್ರ ಜೊತೆ ಕರೋಜನ್ ಅಂತ ಇನ್ಸೆಕ್ಟಿಸೈಡನ್ನ ಸ್ಪ್ರೇ ಮಾಡಿದ್ದೀವಿ. ಅದು ಹುಳ ಯಾವ ಥರ ಇದೆ ಅಂತಂದರೆ ಅದು ವಿಡಿಯೋ ಕೊನೆಯಲ್ಲಿ ಅದು ಪಿಕ್ ಹಾಕ್ತೀನಿ ನೋಡಿ. ಆ ಹುಳದ ಕಾಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ರೈತರು ಏನು ಮಾಡಿದ್ರು ಕಷ್ಟನಪ್ಪ. ತುಂಬ ಸ್ಪ್ರೇ ಮಾಡಿದ್ರೆ ತುಂಬ ಸ್ಪ್ರೇ ಮಾಡ್ತೀರಾ ಅಂತಾರೆ. ಆ ಸ್ಪ್ರೇ ಖರ್ಚು ಮಾಡೋ ದುಡ್ಡು ಯಾವಾಗ ರಿಟರ್ನ್ ಬರುತ್ತೆ ಅಂತ ಸಹ ಗೊತ್ತಿರಲ್ಲ. ಅಷ್ಟು ಸ್ಪ್ರೇ ಕೊಟ್ರೂ ಈ ಹುಳ ಮಾತ್ರ ಕಡಿಮೆ ಆಗ್ತಾಯಿಲ್ಲ. ಥ್ಯಾಂಕ್ ಯು.